ಹಾಂ. ಸೊ ನಮಸ್ಕಾರ ಎಲ್ಲರಿಗೂ. ಈ ಗಾಡಿನ ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿರ್ತೀರ. ಇದ್ಯಾವುದಪ್ಪ ಈ ಚಾನಲಲ್ಲಿ ಯಾವುದೋ ಬೇರೆ ವಾಯ್ಸ್ ಬರ್ತೈತೆ ಅಂತ ನೋಡಬೇಡಿ ಬಿಡಿ. ಇದನ್ನ ಆಲ್ರೆಡಿ ಅವನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ನೋಡ್ರಿ, ನಮ್ಮ ನವಾಜ್ ಕನ್ನಡಿಗ. ಇದುವರೆಗೂ ನಿಮ್ಮ ಚಾನಲಲ್ಲಿ ಮಕ ತೋರಿಸಿಲ್ವಾ ನೀವು? ಇದನ್ನ ಹಾಕ್ತೀರಾ? ಇವಾಗ 100% ಆಗ್ತೀನಿ. ಹೌದಾ? ನವಾಜ್ ಕನ್ನಡಿಗ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಹಿಂದ್ಗಡೆ ಐ ಡಿ ತೋರಿಸ್ತೀನಿ ನಿಮಗೆ. ನಾನು ಇವತ್ತು ನಿಮ್ಮ ನವಾಜ್ ಕನ್ನಡಿಗ ಎಷ್ಟು ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು? ಒಂದು 1000 ಜನ ಇದ್ದಾರೆ. 1000 ಜನನಾ? ಓಕೆ, ಇದನ್ನು ಅಪ್ಲೋಡ್ ಮಾಡಿ ನಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ನಾವು ಏನು ಸಪೋರ್ಟ್ ಬೇಕೋ ಮಾಡ್ತೀವಿ. ಆದಷ್ಟು ಜಲ್ದಿ 10K ಆಗಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಾವು ಬೇರೆಯವ್ರ ಥರ 100K ಆಗಿಬಿಡ್ಲಿ, 200K ಆಗಿಬಿಡ್ಲಿ, ಅದೆಲ್ಲ ಕನಸಿನ ಮಾತು. ಯೂಟ್ಯೂಬಲ್ಲಿ ರೀಚ್ ಸಿಕ್ಬೇಕಂದ್ರೆ ತುಂಬ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಅದು ನೋಡ್ರಿ, ಈ ಥರ ಎಲ್ಲ ಕಂಟೆಂಟ್ ಎಲ್ಲ ಕೊಡಬೇಕಾಗ್ತದೆ. ಸ್ವಲ್ಪ ನೀವು ನಿಮ್ಮ ಗಾಡಿ ಬಗ್ಗೆ ಹೇಳಿ, ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ನಾವು ನಮ್ಮ ಗಾಡಿ ಬಗ್ಗೆ ಏನು ಹೇಳೋದಿಲ್ಲ. ನಿಮ್ಮನ್ನೇ ಬ್ರೋ, ಕಲೆಕ್ಟರ್ ಅಂದರೆ ಈಗ ನೀವು ಹೇಳ್ರಿ ಗಾಡಿ ಹೆಂಗೈತೆ? ಗಾಡಿ ಮಾತ್ರ ನಾನು ನೋಡಿದ ಪ್ರಕಾರ ನೆಕ್ಸ್ಟ್ ಲೆವೆಲ್. ಒಂದ್ಸರಿ ವಾಷಿಂಗ್ ಮಾಡಿದ್ಮೇಲೆ ನಿಮ್ಮನ್ನ ಕರಿತೀನಿ, ಅವಾಗೂ ಒಂದ್ಸರಿ ಬಂದು ರಿವ್ಯೂ ಮಾಡಿ. ವಾಷಿಂಗ್ ಮಾಡಬೇಡಿ, ನಿಮ್ಮನ್ನ ಉಪ್ಪಿ ಸರ್ ಕರಿಬೇಕು, ನೀವು ವಾಷಿಂಗ್ ಮಾಡಬೇಕು, ನಮ್ಮನ್ನು ಕಾಡದಲ್ಲಿ ಕುಡಿಸ್ಕೊಂಡು ಹೋಗ್ಬೇಕು. ನನ್ನ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ನೋಡೋಣ, ಪಕ್ಕ ಕರ್ದಿಲ್ಲ ಅಂದ್ರೂ ಏನವು ಎಂತೆಂಥವ್ರನ್ನೇ ಉಪ್ಪಿ ಸರ್ ನೋಡೋವ್ರೆ. ನಮ್ಮನ್ನ ನೋಡಿರಲ್ವಾ? ನಮ್ಮನ್ನ ನಿಮ್ಮನ್ನ ಹತ್ರ ನೋಡಿರ್ತಾರೆ, ಯಾಕಂದ್ರೆ ಅವ್ರು ಫೋಟೋನ ಹಾಕೊಂಡಿದ್ದೀರಾ. ನಿಮ್ಮದು ವಿಡಿಯೋ ಆಲ್ಮೋಸ್ಟ್ ಬೆಂಕಿ. ಇನ್ಸ್ಟಾಗ್ರಾಮಲ್ಲೆಲ್ಲ ರೀಚ್ ಇದೆ, ನಮ್ದು ಯೂಟ್ಯೂಬಲ್ಲಿ ಮಾಡ್ಬೇಕು ಸದ್ಯಕ್ಕೆ. ಫೇಸ್ಬುಕ್ಕಲ್ಲೂ ಇದೆ. ಇನ್ನು ಯೂಟ್ಯೂಬಲ್ಲಿ ನಂದು 1300 ಏನೋ ಇದೆ ಅಷ್ಟೇ. ಬರೀ ಬಿಟ್ಟಿರೋದು 4 ವೀಡಿಯೋ. 4 ವೀಡಿಯೋಗೆ ಒಂದು ಕಾಪಿ ರೇಟು. ಒಂದು ಕಾಪಿ ರೇಟ್ ಅಂದರೆ ಅದು ಬೇರೆ ಥರ ಕಾಪಿ ರೇಟ್. ನಾವು ಯೂಟ್ಯೂಬ್ನಾಗ ಈ ವಿಡಿಯೋ ಹೆಂಗೆ ಅಪ್ಲೋಡ್ ಆಗ್ಬೇಕಂತ ಗೊತ್ತಿಲ್ಲ, ಕಾಪಿ ರೇಟ್ ಬರ್ತಾವೆ. ಹೌದಾ? ನಾವು ಇನ್ಮೇಲೆ ಹೌದಾ? ಓಹೋ, ದಯವಿಟ್ಟು ಗೈಸ್, ನಿಮ್ಗೆ ಏನಾರು ಯೂಟ್ಯೂಬಲ್ಲಿ ವಿಡಿಯೋಸ್ ಹೆಂಗೆ ಅಪ್ಲೋಡ್ ಆಗ್ಬೇಕಂತ ಗೊತ್ತಿದ್ರೆ ನಮ್ಗೊಂದು ಸ್ವಲ್ಪ ಹೇಳ್ಕೊಡಿ, ನಾವು ಸ್ವಲ್ಪ ಅಪ್ಲೋಡ್. ಯೂಟ್ಯೂಬಲ್ಲೇ ಹುಡ್ಕಪ್ಪ, ಹೌ ಟು ಅಪ್ಲೋಡ್ ಯೂಟ್ಯೂಬ್ ವಿಡಿಯೋ ಅಂತ. ತಗೋ 80 ಗಿರಾಕಿನಾ? ಓಕೆ, ನಮ್ಮದು ಥರನೇ. ಇವಾಗ ನೋಡ್ರಿ, ಇಷ್ಟೊತ್ತು ನಿಮ್ಮ ನವಾಜ್ ಕನ್ನಡಿಗನ ಮಕಾನ ರಿವೀಲ್ ಮಾಡಿದ್ದು ಈ ಬಡ್ಡೆ ಇದ್ದೆ, ಪರಶುರಾಮ್ ಶೆಟ್ಟಿ ಅಂತ ಇನ್ಸ್ಟಾಗ್ರಾಮಲ್ಲಿ ಇರೋದು. ಓಕೆ, ಇದು ನಮ್ಮ ಗಾಡಿ. ನವಾಜ್ ಕನ್ನಡಿಗ ಹಿಂಗೆ ಬೆಳೆಯಪ್ಪ, ನಾವು ಆದಷ್ಟು ಸಪೋರ್ಟ್ ಮಾಡ್ತೀವಿ. ಅದು ಹೇಳಿ ಕೇಳಿ ನನ್ನ ತಾಯಿ ತವ್ರ ಮನೆ ರಾಯಚೂರು ಕಡೆಯವನು ಅಂತೀಯ. ಓಕೆ, ಸದಾಕಾಲ ನಮ್ಮ ಸಪೋರ್ಟ್ ನಿಮಗೆ ಇದ್ದೇ ಇರ್ತದೆ. ಮತ್ತು ಇನ್ನೇನು ಇದೆಯಾ ಹೇಳೋದು? ಇನ್ನೇನಿಲ್ಲ, ನೀವು ನಮ್ಗೆ ಒಂದು ಸ್ವಲ್ಪ, ನೀವೇ ನಮ್ಗೆ ಇವಾಗ ಎನರ್ಜಿ. ನೀವು ಹೇಳ್ಕೊಟ್ರೆ ನಾವು, ನೀವು ಹಿಂಗೆ ದಾರಿ ತೋರಿಸಿದ್ರೆ ನಾವು ನಿಮ್ಮಿಂದ ಬರ್ತೀವಿ. ದಾರಿ ತೋರ್ಸೋದು ನಾವಲ್ಲಪ್ಪ, ಅಲ್ಲಿ ಮೇಲ್ಗಡೆ ಇದೆ ನೋಡಿ, ದೇವ್ರು ತೋರಿಸ್ತಾನೆ. ಮೋಟಿವೇಶನ್ ಅಂತ ಇದೇ ಇರ್ತಾರೆ. ಬನ್ನಿ ಬ್ರೋ, ಬನ್ನಿ. ನಾವು ಇವಾಗ ಏನಾದ್ರು ಮಾಡಬೇಕಂದ್ರೆ ಒಬ್ರು ನೋಡಿ ನಾವು ಕಲಿಬೇಕು. ಹೌದು, ಆಯ್ತು. ಆಮೇಲೆ ನೀನು ಮಾಡೋದು ನಾನು ಮಾಡೋಕ್ಕಾಗುತ್ತೆ ಇವಾಗ? ಯಾರು? ನಾನಾ? ನೀನು ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಫ್ಯಾನ್. ಹೌದು. ನಾನು ಡಿ ಬಾಸ್ ಸರ್. ಹೌದು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಡಿ ಬಾಸ್ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅದನ್ನ ನಾನು ಫಾಲೋ ಮಾಡ್ತೀನಿ. ಇವ್ರು ಏನು ಮಾಡ್ತಾರೆ, ನೀನು ಅದನ್ನು ಫಾಲೋ ಮಾಡ್ತೀಯ. ಇವಾಗ ಅವ್ರ ಬಗ್ಗೆ ಒಂದು 4 ಮಾತು ಹೇಳು. ನೀನು ಹೆಲ್ಮೆಟ್ ಹಾಕೊಂಡಿದ್ದಿ, ನೀನು ಹೇಳು. ಉಪ್ಪಿ ಸರ್ಗೆ ನಾನು ಯಾಕೆ ಫ್ಯಾನು ಅಂದರೆ, ಉಪ್ಪಿ ಸರ್ ಬಂದು ಅವ್ರು ಹೇಳೋ ಒಂದೊಂದು ಮಾತಲ್ಲೂ ಅರ್ಥ ಇರುತ್ತೆ ಕೆಲವೊಂದು ಕಡೆ. ಅದು ಇವಾಗ ನೋಡ್ರಿ, ಎಲ್ಲ ಈಗ ಇನ್ಕ್ಲೂಡ್ ಯಾರೇ ಹೀರೋಗಳಾಗಿರ್ಬೋದು, ಎಲ್ಲರನ್ನ ಏನು ಮಾಡಿಬಿಟ್ರು, ಅವ್ರವ್ರ ಸಿನಿಮಾ ಕರಿಯರ್ಗೆ ಮುಗಿಸ್ಬಿಟ್ರು. ಅದಕ್ಕೂ ಮೀರಿ ಉಪ್ಪಿ ಸರ್ ಏನು ಮಾಡಿದ್ರು, ಏನಾನ ಒಂದು ಹೊಸ ತರಬೇಕು ಅಂತೇಳಿ ಪ್ರಜಾಕಿ ಅನ್ನೋ ಒಂದು ಪಕ್ಷನ ಓಪನ್ ಮಾಡಿ, ಅದು ನಮ್ಮ ಆಟೋದೇ ಅದಕ್ಕೆ ಸಿಂಬಲ್ ಇಟ್ಟು ಕಾಕಿ ಬಟ್ಟೆಲೇ ಹೋಗಿ ಸುಮಾರು ಕಡೆ ಮಾತಾಡಿದ್ರು. ಅದೊಂದು ಕಾನ್ಸೆಪ್ಟ್ ಅಂದರೆ ಒಂದು ಡಿಫ್ರೆಂಟು ಏನಾನ ಇರಲಿ. ನಾವು ಇವಾಗಿಂದ ಅಲ್ಲ, ಈಗ ಬರ್ತಾ ಇರೋ ಫಿಲಮ್ ನೋಡ್ಬಿಟ್ಟು ನಾವು ಉಪ್ಪಿ ಬಾಸಿಗೆ ಫ್ಯಾನ್ ಆದವರಲ್ಲ. ಫಿಲಮ್ ನೋಡಿದ್ದೀರಾ? ಉಪೇಂದ್ರ ನೋಡಿದ್ದೀರಾ? S2O ನೋಡಿದ್ದೀರಾ? ಇವಾಗ ನೋಡಿದ್ದೀರಿ. ನಾವೆಲ್ಲ ಅವಾಗ ನೋಡ್ಬಿಟ್ಟು ಫ್ಯಾನ್ ಆಗಿರೋರು. ಇನ್ನು ಚಿಕ್ಕ ಹುಡುಗರಿದ್ದು. ಅದು ಒಂದು ಡೈಲಾಗ್ ಹೇಳ್ತಾರೆ ನೋಡು, 1,000 ರೂಪಾಯಿ ಕ್ಯಾಶ್ ಇದೆ, ಫೋನ್ ಪೇ ಜಾಗ ತಗೋ. ನಾವು ಬ್ಯಾಂಗಡಿ ಇದನ್ನೇ ಆಗೋಯ್ತು, ಹಣೆ ಬರ ಅಣ್ಣ. ಫೋನ್ ಪೇನೇ ಎಲ್ಲ ಅಷ್ಟು ಕಷ್ಟ. ಡಿಜಿಟಲ್ ಇಂಡಿಯಾ ಮಾಡಿಬಿಟ್ಟು ನಮ್ಮೂರ ಬಟ್ಟೆ ಮಾಡಿ ಹಾಕ್ಬಿಟ್ರು. ಲಕ್ಷ ರೂಪಾಯಿ ಇದ್ರೂ ಏನು ತಗೊಲ್ಲ ಹಾಕಿಲ್ಲ ನಂಗೆ ಮಾಡಿಬಿಟ್ಟು. ಇನ್ನೊಬ್ಬರ ಹತ್ರ ಪಾಪ ನೋಡು, 1,500 ಅಂತ ಬಂದು ಭಿಕ್ಷೆ ಬೇಡ ಬಂದ್ಬಿಟ್ಟೆ. ಇಲ್ಲ, ರೊಕ್ಕ ಕೊಡ್ರಿ ಅಂತ ಅಂತಿರೋದು. ಅದು ನೀ ರೊಕ್ಕ ಕೊಡ್ಬೇಕು, ಆತ ಫೋನ್ ಪೇ ಮಾಡ್ತಾನಂತ. ರೊಕ್ಕ ಅದಾವ ಬಿಡು, ಹೋಗೇ ಬಿಟ್ಟಾನ. ಚೇತನ್ ಹಾಂ, ಅದು ಸುಮ್ಮನೆ ಯಾವ್ದನ ಸ್ಕೂಲ್ ಹತ್ರ ಹೋಗ್ತೀವಲ್ಲ, ಸ್ಕೂಲ್ ಹತ್ರ ಎಲ್ಲ ತಗೋರಿ. ನಾವು ಒಳ್ಳೆ ಬಕೆಟ್ ಬಾದಾಗ ಮಾಡಿದ್ವಿ. ಇಲ್ಲ ಹಂಗೇನಿಲ್ಲ. ಯಾವ್ದನ ಪೇಸಲ ಏಮಾನ ಕಾಯ್ತು. ಈ ನನ್ನ ಮಕ್ಕಳು ಒಂದೊಂದಲ್ಲ
ಒಂದೊಂದಲ್ಲ. ನಾವು ರಾಯಚೂರು ಕಡೆ ಹೆಂಗೆ ಮಾತಾಡೋದು ಗೊತ್ತಮ್ಮಲ್ಲಿ ಹುಡುಗ್ರಲ್ಲ ಏಮನ್ ಪೀಸಲ್ಲ ಏಮನ್ ಕಾಯ್ತು ಪೀಸ್ ಆದ ಬಡಿಲೇ ಪೀಸ್ ಆದ ಬಡಿ ದವ್ರ ಪಿಕ್ಚರ್ ನೋಡಿತಿಲ್ಲ ದವ್ರ ಪಿಕ್ಚರ್ ನೋಡ್ತಿಲ್ಲ ನೋಡ್ತೆ ತಗೋ ನೋಡ್ಲಾರ್ದವ್ರು ಯಾರು ಯಾಕೆ ನೀನು ನೋಡ್ದಲ್ಲ ಜನರೇ ಆ ಥರ ಎಲ್ಲ ಏನಿಲ್ಲ. ನಾನೇನೋ ಲೇ ದೇವ್ರ ಪಿಕ್ಚರ್ ನೋಡಲ್ಲ ನೀನು ದೇವ್ರು ಪಿಕ್ಚರ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಿನ್ನ ಲವ್ ಮಾಡ್ತಾ ಇದಾರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಇನ್ಸ್ಟಾಗ್ರಾಮಲ್ಲಿ ಕೆಂಪಿ ಕೀರ್ತಿಗೆ ಅಲ್ಲಿ ಇಬ್ಬಿಬ್ರು ಹೆಚ್ಚಾಕೊಂಡ್ಬಿಟ್ರ ಕಪ್ಪೆ ಕಪ್ಪೆ ಅಂತ ಉಚ್ಚನಾಯ ಆಗ್ಬಿಟ್ಟವ್ರು ಪಾಪ. ಅವ್ನು ಬಿಡು ಇನ್ನೊಬ್ಬ ಎಲ್ಲ ಕಲಸತ್ತು ನಾವು ಏಯ್ ಕೀರ್ತಿ ನನ್ನ ಅವಳು ಜಾಸ್ತಿ ಮಾತಾಡ್ತಾರ ಕಿಪಿ ಕೀರ್ತಿ ನನ್ನ ಏ ಎಲ್ಲಾರು ಮೀಟ್ ಮಾಡ್ಕೊಂಡ್ ಬಂದ್ಲಲ್ಲ ಕಿಪಿ ಕೀರ್ತಿ. ಬಾಜಾರೇ ಓಡಿಸ್ಬಿಟ್ಟವನೆ ಕಲಾಕಾರರು. ಮೀಟ್ ಮಾಡ್ಬಿಟ್ಟೊಳಗೆ ಇಬ್ಬರನ್ನ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ದಾಳೆ. ಓಕೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇದಕ್ಕೆ? ಅಮೌಂಟಾ? ಹಾಂ, ಇದಕ್ಕೆ ಗೋಪ್ರೋಗೆ ಮತ್ತು ಫೋನು ಫೋನ್ ಬಂದು ಅದು ಬಿಡು, ಅದು 1.5 ಲಕ್ಷನೇ, ಅದು 1.5 ಲಕ್ಷ. ಅದು ಹೆಲ್ಮೆಟ್ ವಿತ್ ಮೈಕ್ ಅದಕ್ಕೆ ಆಕ್ಸೆಸಸ್ ಎಲ್ಲ ಸೇರಿ ಅವೆಲ್ಲ ಸೇರ್ಬಿಟ್ಟು 60,000 ರೂಪಾಯಿ ಆಯ್ತು. ಏನು ಮಾಡೋಣ ಅಂತ ಕಷ್ಟಪಡೋಣ ಏನೋ ಒಂದು ಜೀವನದಲ್ಲಿ ಮೋಟೋ ಬ್ಲಾಗ್ ಅದು ಏನು ಮಾಡೋಣ ಅಂತ ಮಾಡಿರೋದು. ಕಷ್ಟಪಡ್ತೀವಿ, ಓಕೆ, ಕಷ್ಟಪಡ್ಬೇಕಂದ್ರೆ ಸುಮ್ಮನೆ ಗಾರೆ ಕೆಲಸನೇ ಮಾಡ್ಬೋದು. ಏನ್ ಮಾಡ್ಬೇಕಂತ ಮಾಡೀನಂದ್ರ ನಾನು ಇರೋದು ಹೇಳ್ಬಿಡ್ತೀನಿ, ನಾನು ಒಪ್ಕೆ ಬಿಡ್ತೀನಿ. ಫಸ್ಟ್ ನಾನು ಗಾರೆ ಕೆಲಸ ಮಾಡ್ತಿದ್ದೆ. ಹೌದು, 4 ವರ್ಷ ಗಾರೆ ಕೆಲಸ ಕಲಿತು ಗಾರೆ ಕೆಲಸ ಮಾಡಿ 4-5 ಬಿಲ್ಡಿಂಗ್ ನಮ್ಮ ಏರಿಯಾದಲ್ಲಿ ಕಟ್ಟಿದ್ದೀನಿ. ಇನ್ನೊಂದು ಗೊತ್ತಾ, ಆ ಕಾರ್ನರ್ ಝೂಮ್ ಮಾಡೋಕ್ಕಾಗುತ್ತೆ ಇದರಲ್ಲಿ. ಅದ್ರಲ್ಲಿ ಮಾಡ್ಕೋಬೋದು ನಾವು. ಆ ಡಿಸೈನು ಟೇಲ್ಸ್ ಎಲ್ಲ ಹಚ್ಚಿರೋದು ಯಾರು ಗೊತ್ತಾ? ನಾನೇ. ಅದಾ ಹಾಂ, ಅಲ್ಲ ನೀನು ದೊಡ್ಡ ಕಲಾವಿದರ ಕೇಳಿದ್ದೆ. ಕಲಾವಿದ ನಾನು ಒಂದಲ್ಲ, ನಾನು ಅಂಥವೆಲ್ಲ ಡಿಸೈನ್ ಮಾಡ್ತೀನಿ. ಬಟ್ ಇವಾಗ ಕಾರ್ನಿಸ್ ಅಂತಾರೆ ಅದಕ್ಕೆ. ಎಷ್ಟು ಟೈಪ್ ಕಾರ್ನಿಸ್ ಅದು? ಕಲ್ತಿರೋ ಕೆಲಸ ಯಾವತ್ತೂ ಮರೆಯಕ್ಕೆ ಆಗಲ್ಲ ನಮ್ಗೆ. ಓಕೆ, ಹಾಂ, ಕಂಟಿನ್ಯೂ ಗಾರೆ ಕೆಲಸ ಮಾಡಿದೆ. ಇವಾಗಾದ್ರೂ ಮಾಡ್ತೀನಿ. ಹಾಂ, ಬಟ್ ಇವಾಗ ಸ್ವಲ್ಪ ಕ್ಯಾಮ್ರಾ ತಗೊಂಡ್ಮೇಲೆ ಮೋಟೋ ಬ್ಲಾಗ್ಸ್, ಅಂಗಡಿ ಪ್ರಮೋಷನ್ಸ್ ಅವು ಇವು ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇದೀವಿ. ಬಟ್ ನಾನು ಇಲ್ಲಿ ಕರ್ನಾಟಕ ಜನತೆಗೆ, ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ, ನಮ್ಮ ಉಪ್ಪಿ ಸರ್ ಫ್ಯಾನ್ಸ್ಗೆ ಎಷ್ಟು ಕನ್ನಡ ಎಷ್ಟು ಜನ, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ, ನಮ್ಮ ಉತ್ತರ ಕರ್ನಾಟಕ ಹುಲಿಗಳಿದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಏನೋ ನಿಮ್ಮ ಧೈರ್ಯದ ಮೇಲೆ ತಗೊಂಡಿದ್ದೀನಿ. ಬಹುಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಜನಗಳು ಎಲ್ಲರನ್ನೂ ಈಗ ನೋಡಪ್ಪ, ನಮ್ಮ ಹುಡುಗ ನಮ್ಮ ಬದುಕಾದಲ್ಲಿ ಏಮನ್ ಸಪೋರ್ಟ್ ಮಾಡ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಒತ್ತರ ಚಲಿಗೆ ಗುದಿಲ್ ತಗೊಂಡು ಅದಲ್ಲ. ಈಗ ಪಪ್ಪಿ ಫೀಚರ್ ನೋಡಿದ್ಯಾ? ಪಪ್ಪಿ ಯಾವ್ದು ನೋಡಿಲ್ಲ. ಅಲ್ಲ, ಪಪ್ಪಿ ಫಿಲಮ್ ನೋಡಿಲ್ಲ? ಆ ಪಪ್ಪಿ ಒಂದು ನಾಯಿದು ಊರ್ ಕಡೆ ಐತಿ ನೋಡು, ಆಜಿ ಮೊನ್ನೆ ಹುಡುಗ್ರದ್ದು ಬಂತಲ್ಲ. ಹಾಂ, ಹುಡುಗ್ರದ್ದು, ಆ ಸಣ್ಣ ಹುಡುಗ್ರದ್ದು. ಅದು ಹೆಂಗೈತೆ ಜೀವನ ಸ್ಟೈಲಿ? ನೋಡಿ ಅದೇ ಥರ ನೋಡಿ ನಾವು ಇಲ್ಲಿ ಬದುಕಿರೋದು. ಅವಾಗೆಲ್ಲ. ಸೊ ನಿನ್ನ ಜೀವನ ಸ್ಟೋರಿನೇ ನಂದನ್ನು ಸೇಮು. ಫಸ್ಟು ನಾನೇನು ಮಾಡ್ತಿದ್ದೆ, ವೈಟ್ ಸಿಮೆಂಟ್ ಹಾಕ್ತಾರೆ ನೋಡು, ವೈಟ್ ಸಿಮೆಂಟ್. ಸ್ಕೂಲ್ ಬಿಟ್ಟಾಗ ವೈಟ್ ಸಿಮೆಂಟ್ ಅಂದರೆ ಈ ಬಾತ್ರೂಮ್ ಟೈಲ್ಸ್ಗಳಿಗೆಲ್ಲ ವೈಟ್ ಸಿಮೆಂಟ್ ಹಾಕ್ತಾರೆ, ಅದಕ್ಕೆ ಹೋಗಿದ್ದು. ಅದಾದಮೇಲೆ ಎಲ್ಪರ್ ಕೆಲ್ಸಕ್ಕೆ ಹೋಗಿದ್ದು. ಎಣ್ಣಾಳು ಕೂಲಿ ಕೊಡ್ತಿದ್ರು. ಏನಕ್ಕಂದ್ರೆ ಸಿಮೆಂಟ್ ಮೂಟೆ ಎತ್ತಕ್ಕೆ ಆಗ್ತಿರ್ಲಿಲ್ಲ ನನಗೆ, ಎಣ್ಣಾಳು ಕೂಲಿ ಕೊಡ್ತಿದ್ರು. ಆಮೇಲೆ ಸಿಮೆಂಟ್ ಮೂಟೆ ಹೊರಂಗಾದ್ಮೇಲೆ ಅವಾಗ ಏನು ಮಾಡಿದ್ರು, 650 ರೂಪಾಯಿ. ಯಾವಾಗಪ್ಪ ಅಂದರೆ 2000 ಆ ಕಡೆನೇ 2010, 11 ಆ ಟೈಮ್ನಲ್ಲೇ 650 ರೂಪಾಯಿ ಕೂಲಿ ಕೊಡ್ತಿದ್ರು. ಆವಾಗಲೇ 850 ರೂಪಾಯಿ ಈ ಬಿಲ್ಡಿಂಗ್ ಕಟ್ಟೋ ಟೈಮ್ನಾಗ ನನಗೆ. ಅದು ಎಷ್ಟು ಟೈಪ್ ಕಾರ್ನಿಸು, ಟೈಲ್ಸ್ ಹಚ್ಚೋದು, ಟೈಲ್ಸು ಸೆಂಟ್ರಿಂಗ್ ಹೊಡಿತೀನಿ, ಎಲ್ಲ ಮಾಡ್ತಿದ್ದೆ. ಆಮೇಲೆ ಏನಾಯಿತು, ಊರಿಗೆ ಕ್ರಷರ್ ಹೋಗ್ತಾವೆ ನೋಡು, ದಯವಿಟ್ಟು ಕ್ರಷರ್ಗೆ ಹೋಗ್ರಿ, ಮೇಲೆ ತೆಳಗೆಲ್ಲ ಕುತ್ಕೊಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ಕಾಣಿಸ್ತಿತ್ತೆ ಕೈ. ಹಾಂ, ಮಾಲ್ ಕಳಿಸ್ರಿ, ಬದುಕೋಬೇಡ್ರಿ. ಆ ಕ್ರಷರ್ಗೆ ಹೋಗಿ ಮೇಲ್ಗಡೆ ಕುತ್ಕೊಂಡ್ಬಿಟ್ಟಿದ್ದೆ ನಾನೇ, ಕುಂಡಿ ತುಂಬಿ ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು. ಇಲ್ಲ ಅದೊಂದು ಅವಾಗ ಕ್ರೇಜ್, ಆ ಕ್ರಷರ್ ಅಂದ್ಬಿಟ್ರೆ ಭಾರಿ ಕ್ರೇಜ್. ಹಾಂ, ಒಂದು ಇವು ಅಶೋಕ್ ಲೇಲ್ಯಾಂಡ್ ಆಯ್ತು, ಮೇಲೆ ಕುತ್ಬಿಡ್ತದೆ ಗಾಳಿಗೆ. ಅದ್ರಾಗ ಮೇಲೆ ಕುತ್ಕೊಂಡ್ಬಿಟ್ಟೆ. ಅದೇನಾಗ್ಬಿಡ್ತು, ಬೈಕ್ ಕಟ್ಟಿದ್ನಲ್ಲ ಅದು ಇದಕ್ಕೆ ಟಚ್ ಆಗ್ಬಿಡ್ತು ಮರಕ್ಕೆ. ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದುಬಿಟ್ಟೆ. ಅವಾಗ ಏನಾಯಿತು, ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯ್ತು ನನಗೆ. ಆವಾಗ ಬಿಟ್ಟು ಈ ಗಾಡಿ ತಗೊಂಡಿದ್ದು. ಅಲ್ಲಿಗೆ ನಾನು ಗಾರೆ ಕೆಲಸ ನಾನೇನು ಅಂದ್ಕೊಂಡಿದ್ದೆ, ಗಾರೆ ಕೆಲಸ ಮಾಡ್ಬೇಕು, ಗಾರೆ ಕೆಲಸ ಕಲಿಬೇಕು, ಮೇಸ್ತ್ರಿ ಆಗ್ಬೇಕು, ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಆಗಬೇಕು, ನೋಡಿ ಇಂಥ ಬಿಲ್ಡಿಂಗ್ಗಳೆಲ್ಲ ಕಟ್ಟಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆಟೋ ಡ್ರೈವರ್ ಆಗಿಬಿಟ್ಟೆ. ಹೆಂಗೆ ಕಲ್ಸುತ್ತೆ ನೋಡು ಕಾಲ ಪಾಠ. ಇದು ಹೆಂಗೈತಿದ ಹಂಗಂತ ಏನು ನಮ್ಮ ಇದನ್ನ ಎರಡು ಸರಿ ರೆಡಿ ಮಾಡಿಸಿರೋದು. ಇದನ್ನ 2 ಸರಿ ರೆಡಿ ಮಾಡಿಸಿರೋದು. ಈಗ ಫಸ್ಟ್ನೇ ಸರಿ ಒಂದು 1,50,000 ರೂಪಾಯಿ ಖರ್ಚು ಮಾಡಿದ್ದೆ. ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆದಮೇಲೆ ಮಾಡಿಸ್ಬೇಕು ಅಂತ ಮಾಡಿಸಿದ್ದು. ಆವಾಗ ಒಂದು 80,000 ರೂಪಾಯಿ ಖರ್ಚು ಮಾಡಿಬಿಟ್ಟು ನೋಡಿ ಫಿಗರಲ್ಲಿ. ಈಗ ಮತ್ತೀಗ ನೆಕ್ಸ್ಟು ಮುಂದ್ಗಡೆ ನೋಡೋಣ, ವಿಷ್ಣು ಅಪ್ಪಾಜಿದು ಹಾಕ್ಸೋಣ ಅಂತ ಅಂದ್ಕೊಂಡೆ. ಸುಮಾರು ಜನ ಬಾಸ್ ಫ್ಯಾನ್ಸ್ ಎಲ್ಲ ಬೇಡೋಣ ಇರಲಿ, ಬೇಕಾರೆ
ಬೇರೆ ಕಡೆ ಎಲ್ಲನ ಹಾಕ್ಸಿರಿ, ಅಪ್ಪಾಜಿ ಮೇಲೇನೂ ಗೌರವ ಐತೆ. ಸೊ ಬಾಸ್ದಿರಲಿ ಮುಂದ್ಗಡೆ ಅಂತ ಅಂದವ್ರೆ. ಯಾವತ್ತು ಚೇಂಜ್ ಆಗೋಕೆ ಹೋಗಬೇಡಿ, ಬಾಸ್ದಿರಲಿ ಮುಂದ್ಗಡೆ. ಬೇಕಾದ್ರೆ ಅಲ್ಲಿ ಹಾಕ್ಸಿರಿ, ಇಲ್ಲಾಂದ್ರೆ ಹಿಂದ್ಗಡೆ ಹಾಕ್ಸಿರಿ, ಇಲ್ಲಾಂದ್ರೆ ಇಂಡಿಕೇಟ್ರ್ ಕೆಳಗಡೆ ಎಲ್ಲನ ಹಾಕ್ಸಿರಿ ಅಂತ ಹೇಳವ್ರೆ. ನೋಡೋಣ ಆದಷ್ಟು ಜಲ್ದಿ ವಿಷ್ಣು ಅಪ್ಪಾಜಿ ಇದನ್ನ ಹಾಕಬೇಕು. ಸೊ ನಮ್ಮ ಕಲ್ಯಾಣ ಕರ್ನಾಟಕದ ಅಂದರೆ ಯಾವ ಕಡೆಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂದರೆ ಯಾವ್ಯಾವ ಬರ್ತಾವೆ ಗೊತ್ತದ? ಎಲ್ಲ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ರಾಯಚೂರು, ಸುರ್ಪುರ್, ಶಾಪುರ್, ಯಾದಗಿರಿ, ದೇವದುರ್ಗ, ಬಿಜಾಪುರ, ತಾಳಿಕೋಟಿ ಮತ್ತು ನಮ್ಮ ಈ ಕಡೆಗೆ ಏನು ಮಂದಿ ಇರಲ್ಲ, ಈ ಮಂದಿ ಎಲ್ಲ ನಮ್ಮ ಹುಡುಗನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನವಾಜ್ ಕನ್ನಡಿಗ ಅಂತ ಸಪೋರ್ಟ್ ಮಾಡಿರಿ. ಬೆಂಗಳೂರಾಗ ಏನೋ ಒಂದು ಬೆಳಿಬೇಕಂತೇಳಿ ಕಡಿಮೆ ಅಂದ್ರೂ ಒಂದು 2 ಲಕ್ಷ ಗಂಟನೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಾನ. ಓಕೆ, ಇಂಥವ್ರನ್ನ ಬೆಳೆಸ್ಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಗಾರೆ ಕೆಲಸ ಮಾಡಿದ್ದು ಮುಂದಕ್ಕೆ ಬಂದಿದ್ದು, ಈಗ ಯೂಟ್ಯೂಬರ್ನ ಆಗಿದ್ದಿ. ನೋಡ ಮುಂದೆ ಏನಾಗ್ತಿದ್ದೆ ಅಂಬೋದು ನಾನು ನೋಡ್ತಿರ್ತೀನಿ. ಬರೋಣ. ಬೆಂಗಳೂರಾಗ ಇದು ಅಂತ ಹೇಳಿದ್ರಪ್ಪ ಸೊಂದ್ರಿಯಾಗ ಮೊದಲು ಮಾಡಿ ಗಾಡಿ ತಿರುಗಾಡ್ತಾವೆ ನೋಡಿ ಇಲ್ಲಲ್ಲ, ಹೌದಲ್ಲ? ಓಕೆ, ಸಪೋರ್ಟಿಂಗ್ ಇರಲಿ. ಮಲ್ಲಿ ನಿನ್ನ ಕಡೆಯಿಂದನೂ ಒಂದು ಮಾತು ಹೇಳು. ಏನಂತ ಹೇಳಬೇಕು? ನವಾಜ್ ಕನ್ನಡಿಗ ಹುಡುಗನಿಗೆ ಸಪೋರ್ಟ್ ಮಾಡಿರಿ. ಭಾಳ ಬಡತನದಿಂದ ಮೇಲೆ ಬಂದಿದ್ದಾನೆ. ಸದ್ಯಕ್ಕೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಮೋಟೋ ಬ್ಲಾಗರ್. ಓಕೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್. ಸೊ ನಮ್ಮ ಬ್ರದರು ನನಗೆ RCBಯಲ್ಲಿ ಪರಿಚಯ ಆಗಿದ್ದು. RCB ಫ್ಯಾನ್ಸ್ ಯಾರು ಇದ್ದೀರೋ ನವಾಜ್ ಕನ್ನಡಿಗ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನನಗೂ ಸಪೋರ್ಟ್ ಮಾಡಿರಿ. ಎಸ್ಪೆಷಲಿ ನಾನು ದಾವಣಗೆರೆ ಹುಡುಗ. ದಾವಣಗೆರೆ ಯಾರು ನೋಡ್ತಾಯಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ RCB. ಸೊ ನಮ್ಮ ಕಡೆಯಿಂದ ಬರೀ ಆಟೋನ ಮಾತ್ರ ತೋರಿಸ್ಬಿಟ್ಟು ಹೇಳ್ಬಿಡೋಣ. ನಮ್ಮ ಕಡೆಯಿಂದ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಲಾರಿ ಡ್ರೈವರ್ಸು ಎಷ್ಟು ಜನ ಇದ್ದೀರೋ ದಯವಿಟ್ಟು ನಮ್ಮ ನವಾಜ್ ಕನ್ನಡಿಗ ಹುಡುಗನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು. ನಾವು ಮುಂದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ. ಸೊ ವೀಡಿಯೋಗಳ್ನ ನೋಡಿರಿ. ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ನಾನು ನೀನಂತ ಮಾಡು. ಮಾಡು. ಇಲ್ಲ ಆಲ್ರೆಡಿ ಮಾಡೇ ಬಿಟ್ಟಿನಿ. ಕಲಾಕಾರ ರಾಮ್ ಅಂತ ಐತೆ. ಅಲ್ಲಿ ಇನ್ನೊಂದು ಮಾಡಮ್ ನೀನು, ನಾನು ನೀನಂತ ಮಾಡಮ್ಮ, ನಾವ್ಯಾರು ಸೇರ್ಕೊಂಡು. ಓಕೆ ಮಾಡೋಣ. ಸದ್ಯಕ್ಕೆ ತೋರಿಸ್ಬಿಡು ಒಂದ್ಸತಿ ನೀಟಾಗಿ ಒಂದ್ಸತಿ ಎಲ್ಲ ಒಂದ್ಸರಿ ಎಲ್ಲರೂ ಕ್ಲೀನಾಗಿ ನೋಡ್ಕೊಂಬಿಡ್ರಿ. ಆಟೋ ತುಂಬ ಗಲೀಜೈತೆ, ತೋರ್ಸೋ ಥರ ಎಲ್ಲ ಏನಿಲ್ಲ. ಸಿಕ್ಕಾಪಟ್ಟೆ ಗಲೀಜೈತೆ. ವಾಷಿಂಗ್ ಆದಮೇಲೆ ನನ್ನ ಚಾನಲಲ್ಲೂ ಫುಲ್ ವೀಡಿಯೋ ಇದೆ, ಫುಲ್ ಕ್ಲೀನಾಗಿರೋದು ವೀಡಿಯೋ, ಅದನ್ನು ನೋಡ್ಬೋದು. ಸದ್ಯಕ್ಕೆ ಆಟೋ ಅಂತೂ ಫುಲ್ ಗಲೀಜಾಗೈತೆ. ನಮ್ಮ ಡ್ರೈವರ್ಗಳು, ಲಾರಿ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಈ ಸೀಟ್ನ ಹಾಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ನಿಮಗೆ ಗೊತ್ತು ಚೆನ್ನಾಗಿ, ಕೆಳಗಡೆಯಿಂದ ಗಾಳಿ ಆಡ್ತದಪ್ಪ ಗಾಳಿ. ಓಕೆ, ಈ ಥರ ಶೀಟ್ ಬಿಟ್ಟು ಈ ಥರ ಶೀಟ್ನ ಉಪಯೋಗಿಸಿ. ಓಕೆ, ಹೆಂಗಿದೆ ನಮ್ಮ ಗಾಡಿ? ಇಲ್ಲಿ ಕನ್ನಡದಲ್ಲಿ ಮಾತನಾಡಿ. ಇದು ಸ್ಯಾನಿಟ್ರಿ ಪ್ಯಾಡ್ಸು ಬಿಡಿ, ಬರೀ ಪದೇ ಅದನ್ನೇನು ಹೇಳ್ಕೊಳ್ಳೋದು. ಓಕೆ, ಇದು ಮಾದಪ್ಪಂದು ಸ್ಟಿಕ್ಕರು. ನಮ್ಮವ್ವ ನಮ್ಮ ಅಕ್ಕ ಮಕ್ಕ ಹೋಯ್ತವ್ರೆ. ಕುಟ್ಟಿ ಅಕ್ಕ ಈ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಹೆಲ್ಮೆಟ್ ಬೇರೆ ತಗ್ಲಾಕೊಂಡು ಅದಕ್ಕೆ ಮುಂದೆ ಬೇರೆ ಹಿಂಗೆ ಇಟ್ಕೊಂಡು ಅವನೇ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಓಕೆ, ಆಟೋ ತೋರಿಸ್ದಪ್ಪ. ಓಕೆ, ನಮ್ಮವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡಲಿ. ವಿಡಿಯೋನ ಪೋಸ್ಟ್ ಮಾಡಿದಾಗ ನನ್ನನ್ನು ಟ್ಯಾಗ್ ಮಾಡು, ವಿಡಿಯೋ ಲಿಂಕ್ ಕಳಿಸು, ನಾನು ಸ್ಟೋರಿಗೆ ಹಾಕ್ತೀನಿ. ಆದಷ್ಟು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಓಕೆ, ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ಇಷ್ಟು ಬರೀ ಹಾಫ್ ಆನ್ ಅವರ್ಗೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ರಿ ನೀವು. ನಾ ಎನಿ ಟೈಮ್ ಕ್ಲೋಸ್. ನೀವು ನನಗೆ ಸ್ವಂತ ಅಣ್ಣ ಇಲ್ಲ, ಬಟ್ ನೀವೇ ನನಗೆ ಹಿಂದೆ ನಾನು ಇರಲಿ. ಓಕೆ, ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹೆಲ್ಮೆಟ್ ಹಾಕಿ ನಮ್ಮ ಅಕ್ಕ ಒಂದು ಸರಿ ತೋರಿಸ್ಬಿಡ್ತೀಯ ಯಾರು ನಾವು ಅಂತೇಳಿ. ತಡಿ ಮರ. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ. ಆಗಿದೆಯಾ? ಆಯ್ತು. ಇಷ್ಟೊತ್ತು ಮಾತಾಡಿರೋದು ಯಾರಂತ ಅನ್ಕೊಂಡಿದ್ದೀರಾ? ನೀನು, ನಾನು, ನಮ್ಮ ಪರಶುರಾಮ್ ಬ್ರದರ್ ಶೆಟ್ಟಿ. ನಮ್ಮನ್ನ ಎಲ್ಲನ ನೋಡಿದರೆ, ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಬಿಟ್ಟು ಬೇರೆ ಕಡೆ ಎಲ್ಲನ ನೋಡಿದರೆ ದಯವಿಟ್ಟು ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡ್ರಪ್ಪ. ಬರಲೇ ಹೊಟ್ಟೆ ಹಚ್ಚಿತೆ. ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಎರಡು ಮಾತು. ನಮ್ಮನ್ನ ಈ ಯೂಟ್ಯೂಬ್ನಾಗ ಬಿಟ್ಟು ಮತ್ತು ಬೇರೆ ಕಡೆಗೆ ಎಲ್ಲ ನೋಡಿದ್ರಪ್ಪ ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಆ ಕಡೆ ನೋಡಿದ್ರಪ್ಪ ಅಂದ್ರೆ ಇಲ್ಲಪ್ಪ ಇದು ನೋಡಿದ ಹೋಯ್ತನೇ ಅದ ಕಮೆಂಟ್ ಮಾಡ್ರಿ. ಒಂದು ಬೆಲ್ ಬಟನ್ ಪಟ್ಟನ ಹೊಡಿಯತ್ತೇಳ, ಒಂದು ಬೆಲ್ ಬಟನ್ ಹಾಕ್ಬಿಡ್ರಿ. ನಮ್ಮಲ್ಲಿ ಮ್ಯಾಕೆ ಎತ್ಬಿಟ್ಟಿದ್ದಲ್ಲ ಮರ ಇಲ್ಲಿ ಕರೆಕ್ಟ್ ಹೊತ್ತಾಗ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಅವಳು ಗುದ್ರೆ ನಾವು ಚೆಲ್ಕಿ ಗುದ್ದಿ ತಗೊಂಡ್ಗೆ ಬೆಲ್ ಬಟನ್ ಮೇಲೆ ಗುದ್ದಿಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಬ್ಸ್ಕ್ರೈಬ್ ಬರೋದಾ? ಸೇಸ್ ಹೊಡೆದಂಗೆ ಇರ್ಬೇಕು. ಬರಮ್ಮ, ಬಾಯ್ ಬಾಯ್.